Namaste. Engineering Mathematics Module Laplace Transform. Question number 43. Find the Laplace transform of the full wave rectifier f of t equal to e sin omega t. T vary from 0 to pi by omega, having period pi by omega. So actually rectifier ಅಂದ್ರೇನು AC to DC ಕನ್ವರ್ಟ್ ಆಗೋದಕ್ಕೆ ಗೊತ್ತಾಯ್ತಲ್ಲ. ಸೊ ಇದು ಟಿ ಇನ್ಪುಟ್, ಇದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ನಾವು ಅಪ್ಲೈ ಮಾಡ್ತಾ ಹೋಗ್ತೇವೆ. ಸೊ ಇದು ಔಟ್ಪುಟ್ ಎಫ್ ಆಫ್ ಟಿ. ಆ್ಯಕ್ಚುಲಿ ಇನ್ಪುಟ್ಟಲ್ಲಿ ನಾನೇನು ಅಪ್ಲೈ ಮಾಡ್ತಾ ಇರೋದು ಸೈನ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಫಂಕ್ಷನ್ ಜನ್ರೇಟ್ರಲ್ಲಿ ಆಡಿಯೋ ಫ್ರೀಕ್ವೆನ್ಸಿ ಆಸಿಲೇಟರಲ್ಲಿ ಸೈನ್ ವೇವ್ ಅಪ್ಲೈ ಮಾಡ್ತಾ ಇದ್ದೀನಿ ಸರ್ಕ್ಯೂಟಿಗೆ. ಸೊ ಅಲ್ಲೇನಾಗ್ತಾ ಇದೆ, ಫುಲ್ ವೇವ್ ಇರೋದು ಸೈನ್ನದು ಇನ್ಪುಟ್ಟು, ಬಟ್ ಔಟ್ಪುಟ್ಟಲ್ಲಿ ನಮಗೆ ರೆಕ್ಟಿಫೈ ಆಗಿದೆ. ಫಸ್ಟ್ ಆಫ್ ವೇವ್ ಬಗ್ಗೆ ತಿಳ್ಕೊಳ್ಳೋಣ. ಆಫ್ ವೇವ್ ಅಂತ ಹೇಳಿದ್ರೆ ಓನ್ಲಿ ಪಾಸಿಟಿವ್ ವೇವ್ ಇದೆಯಲ್ಲ ಅದು ಮಾತ್ರ ಪ್ರೆಸೆಂಟ್ ಇರುತ್ತೆ, ನೆಗೆಟಿವ್ ಆಬ್ಸೆಂಟ್ ಆಗಿರುತ್ತೆ. ದಟ್ ಈಸ್ ಆಫ್ ವೇವ್ ರೆಕ್ಟಿಫೈರ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಫುಲ್ ವೇವ್ ರೆಕ್ಟಿಫೈರ್ ಅಂತ ಹೇಳಿದ್ರೆ ನೆಗೆಟಿವ್ ವೇವ್ ಕೂಡ ಸೊ ಪಾಸಿಟಿವ್ಗೆ ಹೋಗುತ್ತೆ. ಗೊತ್ತಾಯ್ತಲ್ಲ. ನೆಗೆಟಿವ್ ವೇವ್ ಇಟ್ ಗೋಸ್ ಟು ದಿ ಪಾಸಿಟಿವ್. ಸೊ ಅದಕ್ಕೆ ನಾವು ಫುಲ್ ವೇವ್ ರೆಕ್ಟಿಫೈರ್. ಸೊ ಪಾಸಿಟಿವ್ಗೆ ಹೋಗತ್ತಿತ್ತು. ಇಲ್ಲಿ ಆಂಪ್ಲಿಟ್ಯೂಡ್ ಎಷ್ಟಿದೆ, ಕ್ಯಾಪಿಟಲ್ ಇ ಇಲ್ಲಿದೆಯಲ್ಲ, ದಿಸ್ ಈಸ್ ಅ ಆಂಪ್ಲಿಟ್ಯೂಡ್ ಕ್ಯಾಪಿಟಲ್ ಇ. ಸೊ ಸೈನ್ ವೇವ್ ಇದಿದು. ಸೈನ್ ಅಂದರೆ ಸೈನುಸಾಯ್ಡಲ್. ಒಮೆಗಾ ಈಸ್ ಆ್ಯಂಗ್ಯುಲರ್ ಸ್ಪೀಡ್ ಇನ್ ರೇಡಿಯನ್ ಪರ್ ಸೆಕೆಂಡ್. ಟಿ ಈಸ್ ಇನ್ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೊ ದೆನ್ ಒಮೆಗಾ ಟಿ ಈಸ್ ಇನ್ ರೇಡಿಯನ್ ಆಯಿತು. ಸೊ ದಿಸ್ ಈಸ್ ಎಫ್ ಆಫ್ ಟಿ ಈಕ್ವಲ್ ಟು ಇ ಸೈನ್ ಅಂದರೆ ಸೈನ್ ವೇವ್ದು ಒಮೆಗಾ ಟಿ. ಇದು ಫುಲ್ ವೇವ್ ರೆಕ್ಟಿಫೈರ್ದು. ಸೊ ಒಂದು ಸೈಕಲ್ ಅಂತ ಹೇಳಿದ್ರೆ 360 ಡಿಗ್ರಿ ಫ್ರಮ್ ಹಿಯರ್ ಟು ಹಿಯರ್. ಕ್ಯಾಪಿಟಲ್ ಟಿ ಈಕ್ವಲ್ ಟು ಪೈ ಬೈ ಒಮೆಗಾ. ಸೊ ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದಿ ಫುಲ್ ವೇವ್ ರೆಕ್ಟಿಫೈರ್ ಎಫ್ ಆಫ್ ಟಿ ಈಕ್ವಲ್ ಟು ಇ ಸೈನ್ ಒಮೆಗಾ ಟಿ ಅಂದರೆ ಫಸ್ಟ್ ಏನು ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆಫ್ ಪೀರಿಯಾಡಿಕ್ ಫಂಕ್ಷನ್ಸ್ದು ಫಾರ್ಮುಲಾ ಬರೀಬೇಕು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು 1 divided by 1 minus e power of minus s into capital T integral of 0 to capital T e power of minus s into capital small t, not capital T, small t, because the integral with respect to small t ne hakodu. E power of minus st f of t into dt, f of t into dt. ಗೊತ್ತಾಯ್ತಲ್ಲ, ಇದು ಫಾರ್ಮುಲಾ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಪೀರಿಯಡಿಕ್ ಫಂಕ್ಷನ್ಸ್ದು ಫಾರ್ಮುಲಾ ದಿಸ್ ಒನ್. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ ಅಂತ ಹೇಳಿದ್ರೆ, ಸೊ ಎಫ್ ಆಫ್ ಟಿ ಪ್ಲೇಸಲ್ಲಿ ಇ ಸೈನ್ ಒಮೆಗಾ ಟಿ ಅಂತ ಹಾಕ್ಕೊಳ್ಳಿ. ಕ್ಯಾಪಿಟಲ್ ಟಿ ಪ್ಲೇಸಲ್ಲಿ ಪೈ ಬೈ ಒಮೆಗಾ ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಈಕ್ವಲ್ ಟು 1 divided by 1 minus e power of minus s into capital T is pi by omega. Next integral of 0 to pi by omega e power of minus st f of t ಇದೆಯಲ್ಲ. ಸೊ ಎಫ್ ಆಫ್ ಟಿ ಈಸ್ ಇ ಸೈನ್ ಒಮೆಗಾ ಟಿ, ಇ ಸೈನ್ ಒಮೆಗಾ ಟಿ ಇಂಟು ಡಿ ಟಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಈ ಕ್ಯಾಪಿಟಲ್ ಇ ಇದೆಯಲ್ಲ, ಸೊ ದಿಸ್ ಈಸ್ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ. ಸೊ ಕ್ಯಾಪಿಟಲ್ ಇ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಆಫ್ ಮೈನಸ್ ಎಸ್ ಇಂಟು ಪೈನ ನಾನು ಪೈ ಎಸ್ ಅಂತ ಬರೀತೀನಿ. ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಒಮೆಗಾ ಇಂಟಿಗ್ರಲ್ ಆಫ್ 0 ಟು ಪೈ ಬೈ ಒಮೆಗಾ ಇ ಪವರ್ ಆಫ್ ಮೈನಸ್ ಎಸ್ ಇಂಟು ಸ್ಮಾಲ್ ಟಿ ಸೈನ್ ಒಮೆಗಾ ಟಿ ಡಿ ಟಿ. ಸೊ ವಿ ನೋ ದಿ ಫಾರ್ಮುಲಾ ಯಾವುದದು, ಇಂಟೆಗ್ರಲ್ ಆಫ್ ಇ ಪವರ್ ಆಫ್ ಎ ಟಿ ಸೈನ್ ಬಿ ಟಿ ಇಂಟು ಡಿ ಟಿ. ಈ ಫಾರ್ಮುಲಾ ಸೆಕೆಂಡ್ ಪಿ ಯು ಸಿಲೇ ಕಲ್ತಿರ್ತೀವಿ. ಸೊ ಇಂಟೆಗ್ರಲ್ ಆಫ್ ಇ ಪವರ್ ಆಫ್ ಎ ಟಿ ಸೈನ್ ಬಿ ಟಿ ಡಿ ಟಿ ಈಸ್ ಇ ಪವರ್ ಆಫ್ ಎ ಟಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಸೈನ್ ಬಿ ಟಿ ಮೈನಸ್ ಬಿ ಕಾಸ್ ಬಿ ಟಿ. ದಿಸ್ ಇಸ್ ದಿ ಫಾರ್ಮುಲಾ. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮಾಡಿ.
ಎ ಅಂದರೆ ಏನು? ಮೈನಸ್ ಎಸ್. ಇದಕ್ಕೆ ಕಂಪೇರ್ ಮಾಡಿ ಎ ಪ್ಲೇಸಲ್ಲಿ ಮೈನಸ್ ಎಸ್ ಇದೆ, ಬಿ ಪ್ಲೇಸಲ್ಲಿ ಒಮೆಗಾ ಇದೆ ಅಷ್ಟೇ. ಸೊ ಯಾವುದಕ್ಕಾದ್ರೂ ಒಂದು ಕಡೆ ಸೈಡಲ್ಲಿ ಬರ್ಕೊಂಬಿಡಿ, ಎ ಈಕ್ವಲ್ ಟು ಮೈನಸ್ ಎಸ್, ಬಿ ಈಕ್ವಲ್ ಟು ಒಮೆಗಾ ಅಂತ. ಆವಾಗ ಕನ್ಫ್ಯೂಷನ್ ಆಗಲ್ಲ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ. ಇವಾಗ ಫಾರ್ಮುಲಾಗೆ ಈ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡೋಣ. ಸೊ ಇ ಪವರ್ ಆಫ್ ಮೈನಸ್ ಎಸ್ ಟಿ ಡಿವೈಡೆಡ್ ಬೈ ಮೈನಸ್ ಎಸ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಅಂತ ಹೇಳಿದ್ರೆ ಒಮೆಗಾ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಎ ಇದೆಯಲ್ಲ, ಆ ಪ್ಲೇಸಲ್ಲಿ ಮೈನಸ್ ಎಸ್ ಸೈನ್ ಒಮೆಗಾ ಟಿ ಮೈನಸ್ ಬಿ ಪ್ಲೇಸಲ್ಲಿ ಒಮೆಗಾ ಕಾಸ್ ಒಮೆಗಾ ಟಿ. ಕ್ಲೋಸ್ ದಿಸ್ ಬ್ರ್ಯಾಕೆಟ್ ಆ್ಯಂಡ್ ಸ್ಕ್ವೇರ್ ಬ್ರ್ಯಾಕೆಟ್ ಆಲ್ಸೋ. ಓಕೆ, ಎರಡೂ ಬ್ರ್ಯಾಕೆಟು ಕೂಡ ಕ್ಲೋಸ್ ಮಾಡಬೇಕು. ಅದೇ ಓಪನ್ ಆ್ಯಂಡ್ ಕ್ಲೋಸ್ಡ್ ಬ್ರ್ಯಾಕೆಟ್ ಇದೆಯಲ್ಲ, ಆ ಬ್ರ್ಯಾಕೆಟು ಮತ್ತು ಸ್ಕ್ವೇರ್ ಬ್ರ್ಯಾಕೆಟು. ನೆಕ್ಸ್ಟ್, ಮತ್ತಿಲ್ಲಿ ಆ್ಯಕ್ಚುಲಿ ಇದು ಇಂಡೆಫಿನೈಟ್ ಇಂಟೆಗ್ರಲ್ಲು, ಅಂದರೆ ಲಿಮಿಟ್ಸ್ ಇಲ್ಲ ಇಲ್ಲಿ. ಸೊ ಇದು ಡೆಫಿನೈಟ್ ಇಂಟೆಗ್ರಲ್, ಲಿಮಿಟ್ಸ್ ಪ್ರೆಸೆಂಟ್ ಇದೆ. ಹಾಗಾಗಿ ಲಿಮಿಟ್ಸ್ ಏನಾಗುತ್ತೆ? ಟಿ ಈಕ್ವಲ್ ಟು 0 ಟು ಪೈ ಬೈ ಒಮೆಗಾ. ಸೊ ಪೈ ಬೈ ಒಮೆಗಾ ಇಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ? ಪೈ ಬೈ ಒಮೆಗಾ ಇನ್ನೊಂದು ಸಲ ಬರಿತೇನೆ, ಅದನ್ನು ನೋಡ್ಕೊಳ್ಳಿ. ಈಕ್ವಲ್ ಟು ಇ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಒಮೆಗಾ. ಮೊದಲು ಈ ಬ್ರ್ಯಾಕೆಟ್ ಯೂಸ್ ಮಾಡಬೇಕು. ಇ ಪವರ್ ಆಫ್ ಮೈನಸ್ ಎಸ್ ಟಿ ಡಿವೈಡೆಡ್ ಬೈ ಮೈನಸ್ ಎಸ್ ಹೋಲ್ ಸ್ಕ್ವೇರ್ ಅಂದರೆ ಏನು? ಪ್ಲಸ್ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಮೈನಸ್ ಎಸ್ ಸೈನ್ ಒಮೆಗಾ ಟಿ ಮೈನಸ್ ಎಸ್ ಸೈನ್ ಒಮೆಗಾ ಟಿ ಮೈನಸ್ ಒಮೆಗಾ ಕಾಸ್ ಒಮೆಗಾ ಟಿ. ಕ್ಲೋಸ್ ದಿ ಬ್ರ್ಯಾಕೆಟ್ ಮತ್ತು ಲಿಮಿಟ್ಸ್ ಬರಿಬೇಕು. ಟಿ ಈಕ್ವಲ್ ಟು 0 ಟು ಏನದು? 0 ಟು ಪೈ ಬೈ ಒಮೆಗಾ. ಸೊ ಪೈ ಡಿವೈಡೆಡ್ ಬೈ ಒಮೆಗಾ. ನೆಕ್ಸ್ಟ್, ಇದು ಅಪ್ಪರ್ ಲಿಮಿಟ್, ದಿಸ್ ಇಸ್ ದ ಲೋಯರ್ ಲಿಮಿಟ್. ಓಕೆ, ಎಲ್ಲಿ ಟಿ ಇದೆ, ಸ್ಮಾಲ್ ಟಿ ಇದೆ, ಅಲ್ಲಿ ಅಪ್ಪರ್ ಆ್ಯಂಡ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಈಕ್ವಲ್ ಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ, ಇದನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ ಡಿನಾಮಿನೇಟರಲ್ಲಿರೋದನ್ನು, ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಮತ್ತಿದು 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಒಮೆಗಾ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಟಿ ಇರೋ ಪ್ಲೇಸಲ್ಲಿ ಪೈ ಬೈ ಒಮೆಗಾ. ಸೊ ದೆನ್ ಅದೇನಾಗುತ್ತೆ? ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಒಮೆಗಾ ಇಂಟು ಮೈನಸ್ ಎಸ್ ಇಂಟು ಸೈನ್ ಆಫ್ ಒಮೆಗಾ ಟಿ ಪ್ಲೇಸಲ್ಲಿ ಪೈ ಬೈ ಒಮೆಗಾ ಮೈನಸ್ ಒಮೆಗಾ ಕಾಸ್ ಒಮೆಗಾ ಇಂಟು ಟಿ ಪ್ಲೇಸಲ್ಲಿ ಪೈ ಬೈ ಒಮೆಗಾ. ಕ್ಲೋಸ್ ದಿ ಬ್ರ್ಯಾಕೆಟ್. ಸೊ ಇದಿಷ್ಟು ಅಪ್ಪರ್ ಲಿಮಿಟ್ ಆಯಿತು. ಮೈನಸ್ ಆಫ್ ಲೋಯರ್ ಲಿಮಿಟು ಟಿ ಇರೋ ಪ್ಲೇಸಲ್ಲಿ 0, ಇ ಪವರ್ ಆಫ್ ಮೈನಸ್ ಎಸ್ ಇಂಟು 0 ಈಸ್ 0 ಇಂಟು ಮೈನಸ್ ಎಸ್ ಇಂಟು ಸೈನ್ ಆಫ್ ಒಮೆಗಾ ಇಂಟು 0 ಈಸ್ 0 ಮೈನಸ್ ಒಮೆಗಾ ಕಾಸ್ ಒಮೆಗಾ ಇಂಟು ಟಿ ವ್ಯಾಲ್ಯೂ 0, ಒಮೆಗಾ ಇಂಟು 0 ಈಸ್ 0. ಕ್ಲೋಸ್ ದಿ ಬ್ರ್ಯಾಕೆಟ್. ಸೊ ನೆಕ್ಸ್ಟ್ ಈಕ್ವಲ್ ಟು ಇ ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ. ನೆಕ್ಸ್ಟ್ ಇಲ್ಲೇನಾಗುತ್ತೆ? ಒಮೆಗಾ ಕ್ಯಾನ್ಸಲ್ ಆಯಿತು. ಸೊ ಸೈನ್ 180 ಡಿಗ್ರಿ ಅಥವಾ ಸೈನ್ ಪೈ ಇನ್ ರೇಡಿಯನ್ ಅಂತ ಹೇಳಿದ್ರೆ 0 ಇಂಟು ಮೈನಸ್ ಎಸ್ ಅಂದರೆ 0 ಆಗುತ್ತೆ. ಸೊ ದಿಸ್ ಈಸ್ 0 ಆಯಿತು. ನೆಕ್ಸ್ಟ್ ಇಲ್ಲಿ ಒಮೆಗಾ ಕ್ಯಾನ್ಸಲ್ ಆಯಿತು. ಕಾಸ್ ಪೈ ಅಂದರೆ -1 ಇಂಟು ಮೈನಸ್ ಒಮೆಗಾ ಈಸ್ ಪ್ಲಸ್ ಒಮೆಗಾ ಆಗುತ್ತೆ. ಸೊ ಒಮೆಗಾ ಇಂಟು ದಿಸ್ ಒನ್ ಈಸ್ ಒಮೆಗಾ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ. ಇನ್ನೊಮ್ಮೆ ಹೇಳ್ತೇನೆ, ಒಮೆಗಾ ಕ್ಯಾನ್ಸಲ್ಲು ಮತ್ತು ಸೈನ್ ಪೈ ಆಯಿತು. ಸೈನ್ ಪೈ ಅಂದರೆ 0,
ಸೊ 0 ಇಂಟು ಎನಿಥಿಂಗ್ ಈಸ್ 0. ಅಲ್ಲಿಗೆ ಫಸ್ಟ್ ಟರ್ಮ್ದು ಇದು 0 ಆಗುತ್ತೆ. ಮೈನಸ್ ಒಮೆಗಾ ಇಲ್ಲಿರಲಿ. ಕಾಸ್ ಒಮೆಗಾ ಪೈ ಬೈ ಒಮೆಗಾ ಅಂತಿದೆಯಲ್ಲ, ಒಮೆಗಾ ಒಮೆಗಾ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಪೈ ಅಂದರೆ ಕಾಸ್ 180 ಡಿಗ್ರಿ ಈಸ್ -1. -1 ಇಂಟು ಮೈನಸ್ ಒಮೆಗಾ ಈಸ್ ಪ್ಲಸ್ ಒಮೆಗಾ. ಪ್ಲಸ್ ಒಮೆಗಾ ಇಂಟು ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಅಂದರೆ ಒಮೆಗಾ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ. ನೆಕ್ಸ್ಟ್ ಇಲ್ಲಿ ಸೈನ್ 0. ಸೈನ್ 0 ಅಂದರೆ 0 ಇಂಟು ಮೈನಸ್ ಎಸ್ ಇಸ್ 0ನೇ. ಸೊ ಅಲ್ಲಿಗೆ ಇದು 0 ಆಯಿತು. ನೆಕ್ಸ್ಟ್ ಕಾಸ್ 0 ಈಸ್ 1 ಪ್ಲಸ್ 1 ಅದು. ಕಾಸ್ 0 ಈಸ್ 1 ಇಂಟು ಮೈನಸ್ ಮೈನಸ್ ಒಮೆಗಾ ಏನಾಗುತ್ತೆ, ಮೈನಸ್ ಒಮೆಗಾ ಆಗುತ್ತೆ. ಮೈನಸ್ ಒಮೆಗಾ ಇಂಟು ಇಲ್ಲಿ ಇ ಪವರ್ ಆಫ್ 0 ಇದೆಯಲ್ಲ, ಇ ಪವರ್ ಆಫ್ 0 ಅಂದರೆ 1. ಇ ಪವರ್ ಆಫ್ 0 ಈಸ್ 1. ಕಾಸ್ 0 ಈಸ್ 1. ಅಲ್ಲಿಗೆ ಮೈನಸ್ ಒಮೆಗಾ ಇಂಟು ಮೈನಸ್ 1 ಇಸ್ ಪ್ಲಸ್ ಒಮೆಗಾ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸೊ ಇಲ್ಲಿ ಒಮೆಗಾ ಇದೆ, ಟೇಕ್ ಇಟ್ ಕಾಮನ್ ಔಟ್ಸೈಡ್. ಸೊ ಒಮೆಗಾ ಇಂಟು ಇ ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಒಮೆಗಾ. ನೆಕ್ಸ್ಟ್ ಇದು ಮೈನಸ್ ಡಿನಾಮಿನೇಟರಲ್ಲಿರೋದು. ನ್ಯೂಮರೇಟರಲ್ಲಿ ಏನಾಗುತ್ತೆ, ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಪ್ಲಸ್ 1 ಅಂತ ಆಗುತ್ತೆ. ಅದನ್ನು ನಾನು ಇಂಟರ್ಚೇಂಜ್ ಮಾಡ್ಕೋತೀನಿ. ಪ್ಲೇಸ್ನ 1 ಪ್ಲಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಅಂತ ಬರಿಬೋದು. ನೆಕ್ಸ್ಟ್ ಏನು ಮಾಡ್ತೇನೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋತೀನಿ. ಪೈ ಎಸ್ ಬೈ 2 ಒಮೆಗಾ. ಸೊ ದೆನ್ ಈಕ್ವಲ್ ಟು ಒಮೆಗಾ ಇಂಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು ಇಲ್ಲಿಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇ ಪವರ್ ಆಫ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ ಅಂದರೆ ಇ ಪವರ್ ಆಫ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ ಅಂತಾನೆ. ನೆಕ್ಸ್ಟು ಪ್ಲಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಇಂಟು ಇ ಪವರ್ ಆಫ್ ಪೈ ಎಸ್ ಬೈ ಒಮೆಗಾ 2 ಒಮೆಗಾ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾ, ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಈಗ ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ ಇಂಟು 1 ಈಸ್ ಇ ಪವರ್ ಆಫ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ ಮೈನಸ್ ಇ ಪವರ್ ಆಫ್ ಮೈನಸ್ ಇದು ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಇಂಟು ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ. ಟೇಕ್ ಎಲ್ ಸಿ ಎಮ್. ಗೊತ್ತಾಯ್ತಲ್ಲ. ಸೊ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾಗೂ ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ ಅಂದರೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಅದು ಹೇಗೆ ಅಂದರೆ ನ್ಯೂಮರೇಟರಲ್ಲಿ 1 ಪ್ಲಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಇದೆ. ಡಿನಾಮಿನೇಟರಲ್ಲಿ 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಇದೆ. ಇದಕ್ಕೆ ನಾನೇನು ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ, ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ ಡಿವೈಡೆಡ್ ಬೈ ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಹಾಕ್ಕೊಂಡೆ. ಗೊತ್ತಾಯ್ತಲ್ಲ. ಸೊ ಈಗ ಇದನ್ನು ಮತ್ತೆ ಇಲ್ಲಿ 1 ಮಲ್ಟಿಪ್ಲೈ ಮಾಡಿದ್ರೆ ಇ ಪವರ್ ಆಫ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಅಂತ ಬರೀರಿ. ಇಲ್ಲಿ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ, ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ ಏನಾಯಿತು, ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಇದು ಪ್ಲಸ್ ಆಗುತ್ತೆ ಪೈ ಎಸ್ ಬೈ 2 ಒಮೆಗಾ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಬೇಸ್ ಕಾಮನ್ ಆಗಿದೆ, ಕಾಮನ್ ತಗೊಳ್ಳಿ. ನ್ಯೂಮರೇಟರಲ್ಲಿ ಅಂದರೆ ನ್ಯೂಮರೇಟರಲ್ಲ ಅದು ಪವರಲ್ಲಿ ಅಂದರೆ ಇಂಡೆಕ್ಸಲ್ಲಿ ಏನಿದೆ ಮೈನಸ್ ಪೈ ಎಸ್ ಬೈ ಒಮೆಗಾ ಮತ್ತು ಇದು ಪ್ಲಸ್ ಪೈ ಎಸ್ ಬೈ 2 ಒಮೆಗಾ. ಇಲ್ಲಿ ಟು ದ ಪವರಲ್ಲಿ ಎಲ್ ಸಿ ಎಮ್ ತೊಗೋಬೇಕು. ಸೊ ಎಲ್ ಸಿ ಎಮ್ ತೆಗೆದ್ರೆ ಏನಾಗತ್ತದು, ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ ಇದು ಮೈನಸ್ 2 ಆಗುತ್ತೆ. ಇದು ಪ್ಲಸ್ 1. -2 + 1 ಅಂದರೆ -1. ಸೊ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾ ಆಯ್ತಲ್ಲ. ಸೊ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾ ಡಿವೈಡೆಡ್ ಬೈ, ಇವಾಗ ಇಲ್ಲಿ ನೋಡೋಣ, 1 ಇಂಟು ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ ಈಸ್ ಇ ಪವರ್ ಆಫ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ ಮೈನಸ್ ಅಂದರೆ ಇಲ್ಲಿ ಬರೀತೇನೆ ನಾನು
ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಇದೆ. ಮೈನಸ್ ಪೈ ಎಸ್ ಬೈ ಒಮೆಗಾ. ನೆಕ್ಸ್ಟ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ ಒಮೆಗಾ ಮತ್ತು ಇ ಪವರ್ ಆಫ್ ಇಂಟು ಇ ಪವರ್ ಆಫ್ ಪೈ ಎಸ್ ಬೈ 2 ಒಮೆಗಾ ಅಲ್ವಾ. ಇವಾಗ ಇದನ್ನೇನು ತಗೋತೇನೆ, ಮೈನಸ್ ಬೇಸ್ ಸೇಮ್ ಇದೆ, ಸೊ ಹಾಗಾಗಿ ಬೇಸ್ ಕಾಮನ್ ತಗೊಳ್ಳಿ. ಟು ದ ಪವರಲ್ಲಿ ಅಂದರೆ ಇಂಡೆಕ್ಸಲ್ಲಿ ಮೈನಸ್ ಪೈ ಎಸ್ ಬೈ ಒಮೆಗಾ ಮತ್ತಿದು ಪ್ಲಸ್ ಪೈ ಎಸ್ ಬೈ 2 ಒಮೆಗಾ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಮೈನಸ್ ಇ ಪವರ್ ಆಫ್ ಪೈ ಎಸ್ ಬೈ ಒಮೆಗಾ ಟೇಕ್ ಔಟ್ ಸೈಡ್ ಕಾಮನ್ ಆಗಿದೆ, ಪೈ ಎಸ್ ಬೈ ಒಮೆಗಾ. ಇನ್ಸೈಡ್ ದಿ ಬ್ರ್ಯಾಕೆಟಲ್ಲಿ ಇದು -1 ಆಗುತ್ತೆ, ಪ್ಲಸ್ ಇಲ್ಲಿ 1/2 ಆಗುತ್ತೆ. ನೆಕ್ಸ್ಟ್ ಇದು ಮೈನಸ್ ಇ ಪವರ್ ಆಫ್ ಪೈ ಎಸ್ ಬೈ ಒಮೆಗಾ ಇಂಟು ಎಲ್ ಸಿ ಎಮ್ ತೊಗೊಂಡ್ರೆ -2 + 1 ಡಿವೈಡೆಡ್ ಬೈ 2. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಇ ಪವರ್ ಆಫ್ -2 + 1 ಇಸ್ -1. -1 ಇಂಟು ದಿಸ್ ಒನ್ ಇಸ್ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ 2 ಇದೆಯಲ್ಲ, ಅದು ಇಲ್ಲಿ ತೊಗೊಂಡ್ರೆ 2 ಒಮೆಗಾ. ಅರ್ಥ ಆಯ್ತಲ್ಲ. ಸೊ ಅಲ್ಲಿಗೆ ಇದು ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ. ಅರ್ಥ ಆಯ್ತಾ. ಸೊ ಅದನ್ನೇ ಇಲ್ಲಿ ಬರೆಯೋಣ, ಪೈ ಎಸ್ ಬೈ 2 ಒಮೆಗಾ ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಬೈ 2 ಒಮೆಗಾ. ನೆಕ್ಸ್ಟ್ ವಿ ನೋ ದಿ ಫಾರ್ಮುಲಾ. ಏನದು? ಇ ಪವರ್ ಆಫ್ ತೀಟಾ ಪ್ಲಸ್ ಇ ಪವರ್ ಆಫ್ ಮೈನಸ್ ತೀಟಾ ಡಿವೈಡೆಡ್ ಬೈ ಇ ಪವರ್ ಆಫ್ ತೀಟಾ ಮೈನಸ್ ಇ ಪವರ್ ಆಫ್ ಮೈನಸ್ ತೀಟಾ. ಸೊ ಈಕ್ವಲ್ ಟು ಇ ಪವರ್ ಆಫ್ ತೀಟಾ ಪ್ಲಸ್ ಇ ಪವರ್ ಆಫ್ ಮೈನಸ್ ತೀಟಾ ಅಂದರೆ 2 ಕಾಸ್ ಹೈಪರ್ಬೋಲಿಕ್ ಆಫ್ ತೀಟಾ ಡಿವೈಡೆಡ್ ಬೈ ಇ ಪವರ್ ಆಫ್ ತೀಟಾ ಮೈನಸ್ ಇ ಪವರ್ ಆಫ್ ಮೈನಸ್ ತೀಟಾ ಈಸ್ 2 ಸೈನ್ ಹೈಪರ್ಬೋಲಿಕ್ ತೀಟಾ. ಸೊ ಇದನ್ನೇ ಇಲ್ಲಿ ಬರಿಬೇಕು. ಸೊ ಈಕ್ವಲ್ ಟು ಒಮೆಗಾ ಇಂಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇ ಪವರ್ ಆಫ್ ಇದಿಷ್ಟನ್ನು ತೀಟಾ ಅಂತ ಕನ್ಸಿಡರ್ ಮಾಡೋಣ. ಅವಾಗೇನಾಗುತ್ತೆ, 2 ಕಾಸ್ ಹೈಪರ್ಬೋಲಿಕ್ ಆಫ್ ಪೈ ಎಸ್ ಬೈ 2 ಒಮೆಗಾ ಪೈ ಎಸ್ ಬೈ 2 ಒಮೆಗಾ ಡಿವೈಡೆಡ್ ಬೈ 2 ಸೈನ್ ಹೈಪರ್ಬೋಲಿಕ್ ಆಫ್ ಪೈ ಎಸ್ ಬೈ 2 ಒಮೆಗಾ ಪೈ ಎಸ್ ಬೈ 2 ಒಮೆಗಾ. ಸೊ 2 ಕ್ಯಾನ್ಸಲ್ ಆಯಿತು ಇವಾಗ. ಸೊ ಫೈನಲ್ ಆನ್ಸರ್ ಏನಾಗ್ತದಲ್ಲಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಒಮೆಗಾ ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಕಾಸ್ ಬೈ ಸೈನ್ ಅಂದರೆ ಕಾಟ್ ಹೈಪರ್ಬೋಲಿಕ್ ಆಫ್ ಪೈ ಎಸ್ ಡಿವೈಡೆಡ್ ಬೈ 2 ಒಮೆಗಾ. ಸೊ ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ಆಮೇಲೆ ಇಲ್ಲಿ ಸಲ್ಯೂಷನ್ ಬರೆದಿರೋದನ್ನೊಮ್ಮೆ ನೋಡ್ಕೊಳ್ಳಿ, ಇದೇ ಥರ ಬರೀರಿ. ಇದು ಫಾರ್ಮುಲಾ ಇದು. So this is the final answer. Okay. Thank you so much.